ನಾನು ಎಲ್ಲಿಂದ ಶುರು ಮಾಡಲಿ ಯಾಕಂತಂದರೆ ನಿನ್ನೆಯ ವಾತಾವರಣ ಬೇರೆ ಬೇರೆ ಥರದ್ದೇ ವಾತಾವರಣ ಇತ್ತು. ಗೊತ್ತಿಲ್ಲ ನನಗೆ ಯಾವುದೇ ಒಂದು ಹೊಸ ಸಿನಿಮಾದ ಕೈಗೆ ಕೂಡ ಒಂದು ಥರದ ಭಯ ಇರುತ್ತೆ ನನಗೆ. ಏನಕ್ಕೆ ಅಂತಂದರೆ ನನ್ನ ಒಂದು ಬ್ರ್ಯಾಕೆಟನ್ನು ಬಿಟ್ಟು ಬೇರೆ ಏನೋ ಹೋಗಿ ಯೋಚನೆ ಮಾಡ್ತೀನಿ ಅಥವಾ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಜನನೂ ಅದೇ ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಆ ಥರದ ಕೆಲಸನ ನಾವು ಬೇಗ ಹಾಕ್ಕೊಳ್ತೀವಿ. ಅವಾಗ ಎರಡು ಅಂಶಗಳು ತುಂಬ ಮುಖ್ಯ ಆಗುತ್ತೆ. ಒಂದು ಏನು ಅಂತಂದರೆ ನನಗೇನೋ ಅನ್ನಿಸ್ತಾ ಇದೆಯಲ್ಲ, ನನಗೆ ಅದು ಅನ್ನಿಸ್ತಾ ಇರುವಂಥದ್ದನ್ನು ಸಾಕಾರ ಮಾಡೋದಕ್ಕೆ ಇದರದ್ದು ನಿರ್ಮಾಪಕರು ಬೇಕಾಗುತ್ತೆ, ಸ್ಟ್ರಾಂಗೆಸ್ಟ್ ನಿರ್ದೇಶಕರು ಬೇಕಾಗುತ್ತೆ. ಇಲ್ಲಿಗೆ ಆ ಸೈಕಲ್ ಮುಗಿಯಲ್ಲ. ಯಾಕಂದರೆ ಆ ಪ್ರಾಸೆಸ್ಸು ಇದು ಒಂದು ಹಂತ, ಇದು ಎರಡನೇ ಹಂತ. ಮೂರನೇ ಹಂತ ಏನು ಅಂತಂದರೆ ಇದಕ್ಕೆ ತುಂಬ ಪಿಲ್ಲರ್ ರೋಲ್ಸ್ ಆಗಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಆಗಿದ್ದು ಸ್ವಲ್ಪ ಎಮೋಷನ್ ಆಗುತ್ತೆ. ಒಂದಿಷ್ಟು ಕೈಗಳು ಬೇಕಾಗುತ್ತೆ. ಆ ಕೈಗಳು ಯಾವುದೂ ಅಲ್ಲ, ಇಡೀ ಸಿನಿಮಾ ನೀವು ನೋಡಿದ್ದೀರಿ. ಎಷ್ಟು ಜನ ಈ ತಂಡ ಏನಿದೆ, ಈ ತಂಡ ಸೇರಿಕೊಂಡು ಕಂಟಿನ್ಯೂ ತುಂಬ ಮುಖ್ಯವಾದ ಏನು ಅಂತಂದರೆ ಈ ಪ್ರಯತ್ನವನ್ನು ನೀವೆಲ್ಲರೂ ಒಪ್ಪಿ ಎಸ್ ನಾವು ಇದ್ದೀವಿ ಅಂತ ಹೇಳ್ತೀರಲ್ಲ, ಅವಾಗ ಆ್ಯಕ್ಚುಲಿ ಇದಕ್ಕೆ ಸಾರ್ಥಕತೆ ಆಗ್ಬೋದು. ಇವತ್ತು ನಮ್ಮ ಈ ಕಡೆ ಭಾಗ ಏನಿದೆಯಲ್ಲ ಇದೊಂದೇ ಆದರೆ ಆಗಲ್ಲ. ಆ ಕಡೆ ಭಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾವು ಬೇರೆ ಥರನೇ ಇದ್ವಿ. ನಿನ್ನೆ ಒಂಚೂರು ಬೇರೆ ಥರ ಇತ್ತು. ಆ್ಯಕ್ಚುಲಿ ನಿಜವಾದ ರಿಪೋರ್ಟ್ ಏನು ಅಂತಂದರೆ ನಗು ಮುಖಗಳು ಕಾಣ್ತಾ ಇದ್ದಾರೆ. ಈ ನಗು ಮುಖಗಳೇ ಆ್ಯಕ್ಚುಲಿ ಇದು ರಿಪೋರ್ಟಿಗೆ ಕಾರಣ. ಇದಕ್ಕೆ ಈ ನಗುಗೆ ನಾವೆಲ್ಲ ಕಾರಣ, ಆ್ಯಕ್ಚುಲಿ ನೀವುಗಳ ಕಾರಣ ಆಗಿದ್ರಿ. ನೀವೆಲ್ಲರೂ ಭಾಳ ಪ್ರೀತಿಯಿಂದ ಈ ಸಿನಿಮಾನ ಚೆನ್ನಾಗಿದೆ ನೋಡಿ ಅಂತ ಇನ್ನೊಬ್ರಿಗೆ ಹೇಳ್ತಾ ಇದ್ದೀವಿ ಅಂತ. ಅದಷ್ಟೇ ಕಾರಣ ನಾವು ಇಷ್ಟು ಜನ ಇಲ್ಲಿ ನಗಲಿಕ್ಕೆ ಕಾರಣ. ನಮ್ಮ ಪ್ರಯತ್ನವನ್ನು ನಿಮ್ಮದೇ ಮುಖ ಅಂತಂದಲ್ಲಿ ಸ್ವೀಕರಿಸಿದ್ದೀರಾ ಅಂತಂದರೆ ಇದು ಒಂದು ಕನ್ನಡ ಚಿತ್ರಕ್ಕೆ ಸಿಕ್ಕಂಥ ಗೆಲುವಿದು. ನಾನು ಈ ತಂಡನ ಮಾತ್ರ ನಾನು ಹೊರತುಪಡಿಸಲ್ಲ. ಇದಕ್ಕೆ ಅಂತಂದರೆ ಈ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ತಂಡದವರು ಬೇರೆ ಬೇರೆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯ. ಈ ಥರದ ಸಿನಿಮಾಗಳು ಗೆಲ್ಲೋ ಅಂಥದ್ದು ಕೂಡ ಅನಿವಾರ್ಯತೆ. ಒಂದು ಚಿಕ್ಕ ಸ್ವಾರ್ಥ ನನಗೆ ಏನು ಅಂತಂದರೆ ಕನ್ನಡಿಗರು, ಕರ್ನಾಟಕದ ಒಬ್ಬ ಕನ್ನಡದ ಕಲಾವಿದನಾಗಿ ನನಗೆ ಕನ್ನಡದ ಬೇರೆ ಬೇರೆ ಥರ ಸಿನಿಮಾಗಳು ನೋಡಿ ಒಬ್ಬ ನೋಡುಗನಾಗಿಯೂ ಕೂಡ ನನಗೆ ಹಲವಾರು ಥರದ ಸಿನಿಮಾಗಳು ಈ ಥರದ ಸಿನಿಮಾಗಳಲ್ಲಿ ಗೆದ್ದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ. ಇದೇನಿಲ್ಲ, ಈ ಒಂದು ಶೋ ಆಗಿರ್ಬೋದು, ಈ ಒಂದು ಪ್ರೆಸ್ ಆಗಿರ್ಬೋದು, ಏನೂ ಇಲ್ಲ. ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ನಾವು ಬಂದಿರೋದು. ಕೋಟ್ಯಾಂತರ ಕೋಟಿ ಕನ್ನಡಿಗರು ನೋಡಿ ಇದನ್ನು ಮೆಚ್ಚಿಕೊಂಡು ಒಪ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಈ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ. ಶರಣ್ ಸರ್, ನಿನ್ನೆ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿದೆ. ಸೊ ದರ್ಶನ್ ಸರ್ ಸೆಟ್ಟಿಗೆ ಬಂದು ವಿಸಿಟ್ ಕೊಟ್ಟಿರೋದು. ಸೊ ಅದು ಇವಾಗ ರೀಸೆಂಟ್ ಇಲ್ಲ ಹಳೇದ ಅಂತ ಪ್ರಶ್ನೆ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ. ಶೂಟಿಂಗ್ ಸೆಟ್ಟಲ್ಲಿ ಅದು ಶೂಟಿಂಗ್ ಸೆಟ್ಟಲ್ಲಿ, ಯಾಕಂದರೆ ತರುಣ್ ಅವರು ಅವರ ತುಂಬ ಗೆಳೆಯರು, ಎಲ್ಲರಿಗೂ ಕೂಡ ನಮ್ಮಲ್ಲಿದ್ದವರು ಎಲ್ಲರಿಗೂ ಕೂಡ ಅವರು ಆಪ್ತರು. ಹಾಗಾಗಿ ಶೂಟಿಂಗ್ ಸೆಟ್ಟಿಗೆ ಅಲ್ಲಿ ಮೈಸೂರಲ್ಲಿ ಸಿಕ್ಕಿದಾಗ ಅದು ಇವಾಗ ವೈರಲ್ ಆಗಿದೆ ಸರ್. ಸರ್ ಹಾಗೇನೆ ಸರ್, ಈಗ ನಿಮಗೆ ಕ್ಯಾಪ್ಟನ್ ಒಂದು ಜವಾಬ್ದಾರಿ ಕೊಟ್ಟೋಗಿದ್ದಾರೆ ವಿಷ್ಣುವರ್ಧನ್ ಅವರು. ಆ ಜವಾಬ್ದಾರಿನ ಮುಂದಿನ ದಿನಗಳಲ್ಲಿ ಯಾವ ಥರ ನೆರವೇರಿಸ್ತಾರೆ? ಆ್ಯಕ್ಚುಲಿ ಆ ವಿಚಾರನ ಹೇಳಬೇಕಾ ಅಥವಾ ಟ್ವಿಸ್ಟ್ ಬಿಟ್ಬಿಡ್ತೀವ ಅಂತ ಇದ್ದೆ. ಇವಾಗ ಏನಿಲ್ಲ, ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವ ಟ್ವಿಸ್ಟ್ ಅಲ್ಲ. ಎಲ್ಲ ವೀಡಿಯೋಸು ಎಲ್ಲ ಬಂದು ಆಗಲಿ ಫುಲ್ ವಿತ್ ಡೈಲಾಗ್ಸನ್ನೇ ಬಂದಿರುತ್ತೆ. ವಿಷ್ಣು ಸರ್ ಅವರ ಆಶೀರ್ವಾದ, ವಿಷ್ಣು ಸರ್ ಅವರ ಕನೆಕ್ಷನ್ನು ಈ ಸಿನಿಮಾದಲ್ಲಿ ಇರೋವಂಥದ್ದು ನಮಗೆ ಒಂದು 100 ಆನೆಯ ಬಲ ಅಂತಂದರೆ ತಪ್ಪಾಗಲ್ಲ. ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ. ಬಹಳಷ್ಟು ವರ್ಷಗಳಿಂದ ನಾನು 2ನೇ ಸಿನಿಮಾನೋ 3ನೇ ಸಿನಿಮಾನೋ ನಾನು ಆ್ಯಕ್ಟ್ ಮಾಡಿದ್ದು ಒಂದೇ ಪಿಕ್ಚರ್ ನಾನು. ಆದರೆ ಅವರ ಆತ್ಮೀಯತೆ ಹೇಗಿತ್ತು ಅಂತಂತಂದರೆ, ನೀವೇನೋ ಆಗ್ತೀರ ರೀ ಅಂತ ಹೇಳಿ ನನಗೆ. ಖಂಡಿತ ರೀ, ನೀವೇನೋ ಆಗ್ತೀರಾ ಅಂತ. ನನಗೆ 2ನೇ ಸಿನಿಮಾ ಹೇಗೆ ಇವ್ರಿಗೆ ಗೊತ್ತಾಗ್ತಾ ಇದೆ ಅಂತ ನೋಡಿ. ಇವತ್ತು ನಾನು ಚಿತ್ರರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 25 ವರ್ಷ ಆಯಿತು. ಇವತ್ತಿಗೂ ಕೂಡ ಅವ್ರ ಆಶೀರ್ವಾದ ನನ್ನ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ಇವತ್ತು ಅವರು ಈ ಸಿನಿಮಾದಲ್ಲಿ ಇರೋದಕ್ಕೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಪಿ ವಾಸು ಅವ್ರನ್ನ ನವನೀತಲ್ಲಿ ನೋಡ್ಬೋದಾ ಅಂತ? ಅದನ್ನು ನಾನು ಹೇಗೆ ಹೇಳಿ, ಏನಕ್ಕೆ ಅಂತಂದರೆ ಯಾಕೆಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ. ಏನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ನಟನಾಗಿ ಹೇಳಲ್ಲ, ಒಬ್ಬ ಅಭಿಮಾನಿಯಾಗಿ ಹೇಳ್ತೀನಿ. ವಾಸು ಸರ್ ಅವರ ಅಭಿಮಾನಿ ನಾನು. ಆಮೇಲೆ ಅವರು
ಟಚ್ ಮಾಡುವಂಥ ಏರಿಯಾಸ್ ಇದೆಯಲ್ಲ ಸಿನಿಮಾದಲ್ಲಿ, ಆ ವಿಚಾರದಲ್ಲಿ ಅವ್ರ ಫ್ಯಾನ್ ನಾನು. ಅವ್ರ ಜೊತೆಲಿ ಆರಕ್ಷಕ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ. ಅದಾದ ನಂತರ ಆ ಥರದ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಬಂದಿದ್ದು ನವನೀತ್ ಅವ್ರ ಜೊತೆಲಿ ಕೆಲಸ ಮಾಡ್ತಾ. ಸೊ ಹಾಗಾಗಿ ನನಗೆ ಮುಂಬರುವ ದಿವಸಗಳಲ್ಲಿ ಇನ್ನೊಂದು ವಾಸು ಸರ್ ಆಗಿ ಬೆಳೀಲಿ ಸರ್ ಅಂತ ಥ್ಯಾಂಕ್ ಯು. ಥ್ಯಾಂಕ್ ಯು